ಉಡುಪಿ ಪರ್ಯಾಯಕ್ಕೆ ಎಲ್ಲ ರೀತಿಯಿಂದಲೂ ಸಿದ್ಧವಾಗಿದೆ. ಶಿರೂರು ಮಠದ ಪರ್ಯಾಯ ಇನ್ನೇನು ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಇಡೀ ಉಡುಪಿ ನಗರವೇ ಯಾವ ರೀತಿಯಲ್ಲಿ ಸಿಂಗಾರಗೊಂಡಿದೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಮೈಸೂರು ದಸರಾ ಮಾದರಿಯಲ್ಲಿ ಇಡೀ ನಗರವನ್ನು ಸಿಂಗರಿಸಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಶಾಸಕರ ನೇತೃತ್ವದಲ್ಲಿ ಉಡುಪಿ ನಗರಸಭೆಯ ಒಂದು ಅನುದಾನವನ್ನು ಬಳಸಿಕೊಂಡು ಸುಮಾರು 50 ಲಕ್ಷ ವೆಚ್ಚದಲ್ಲಿ ಇಡೀ ನಗರವನ್ನು ದೀಪಗಳಿಂದ ಅಲಂಕರಿಸಲಾಗಿದೆ. ಅದು ಪರ್ಯಾಯದ ಮೆರವಣಿಗೆ ಸಾಗುವಂಥ ಸಾಂಪ್ರದಾಯಿಕ ಮಾರ್ಗ ಇರ್ಬೋದು, ಅಂದರೆ ಜೋಡು ರಸ್ತೆಯಿಂದ ರಥಬೀದಿಯವರೆಗಿನ ಮಾರ್ಗ ಇರ್ಬೋದು, ಅಥವಾ ಆ ಮಾರ್ಗವನ್ನು ಸಂಪರ್ಕ ಮಾಡುವಂಥ ಇತರ ಎಲ್ಲ ಪ್ರಮುಖ ರಸ್ತೆಗಳಿಗೂ ಕೂಡ ಈ ಬಾರಿ ಬಹಳ ಅದ್ಭುತವಾದ ಒಂದು ದೀಪದ ಅಲಂಕಾರವನ್ನು ಮಾಡಿರುವುದನ್ನು ನಾವು ನೋಡಬಹುದು. ಒಂದು ಹಬ್ಬದ ವಾತಾವರಣ. ಇಷ್ಟು ವರ್ಷಗಳಿಗೆ ಕಂಪೇರ್ ಮಾಡಿದರೆ ಈ ವರ್ಷ ಅತಿ ಹೆಚ್ಚಿನ ಒಂದು ಅಲಂಕಾರವನ್ನು ಉಡುಪಿ ನಗರದಲ್ಲಿ ನಾವು ಕಾಣಬಹುದಾಗಿದೆ. ಆ ಇಡೀ ಹೋಗುವ ಪ್ರತಿಯೊಂದು ಮಾರ್ಗ ಅಂದರೆ ಸಾಂಪ್ರದಾಯಿಕ ಮಾರ್ಗ ಅಂತೇಳಿ ಹೇಳ್ತಾರೆ. ಪರ್ಯಾಯದ ಒಂದು ಮೆರವಣಿಗೆ ಹೋಗುವ ಬೀದಿಯನ್ನು ರಾಜ ಬೀದಿ ಅಂತ ನಾವು ಕರೆಯೋದಾದರೆ ಜೋಡುಕಟ್ಟೆಯಿಂದ ರಥಬೀದಿಯವರೆಗೆ ಸುಮಾರು 1.5-2 ಕಿಲೋಮೀಟರ್ನಷ್ಟು ದೂರ ಇಕ್ಕೆಲೆಗಳಲ್ಲಿ ವಿದ್ಯುತ್ ದೀಪದ ಅಲಂಕಾರ, ಅಲ್ಲಲ್ಲಿ ಆ ದೇವರ ಚಿತ್ರಣಗಳಿಗೆ ಒಂದು ಅಲಂಕಾರ, ದೀಪದ ಅಲಂಕಾರವನ್ನು ಮಾಡಿದ್ದಾರೆ. ಸುತ್ತಲೂ ತೋರಣದ ರೀತಿಯಲ್ಲಿ ವಿದ್ಯುತ್ತಿನ ಮಾಲೆಗಳನ್ನು ಹಾಕಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಎಲ್ಲಿ ಹೋದರೂ ಕೂಡ ಇದೇ ರೀತಿಯ ಅಲಂಕಾರವನ್ನು ನಾವು ನೋಡ್ಬೋದು. ಮೆರವಣಿಗೆ ಸಾಗಿ ಬರುವಂಥ ದಾರಿ ಸುಮಾರು 100 ರೀತಿಯ ಟ್ಯಾಬ್ಲೋಗಳಿರ್ಬೋದು, ಭಜನಾ ತಂಡಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ತಂಡಗಳಿರ್ಬೋದು, ನಾಡಿನ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಎಲ್ಲ ತಂಡಗಳು ಇದೇ ಮಾರ್ಗವಾಗಿ, ಅಂದರೆ ಈ ಸಾಂಪ್ರದಾಯಿಕ ಮಾರ್ಗ ಏನಿದೆ ಇದೇ ಮಾರ್ಗದಲ್ಲಿ ಸಾಗುವಂಥದ್ದು. ಆ ಸಂದರ್ಭದಲ್ಲಿ ಅದರ ಒಂದು ಅದ್ಧೂರಿತನ ವೈಭವ ಹೆಚ್ಚಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯ ವಿದ್ಯುತ್ ದೀಪದ ಅಲಂಕಾರವನ್ನು ಮಾಡಿರುವಂಥದ್ದು. ಮತ್ತು ರಥಬೀದಿಗೆ ನಾವು ಬರೋದಾದರೆ ಇಡೀ ರಥಬೀದಿ ಕೂಡ ವಿಶೇಷವಾಗಿ ಸಿಂಗರಿಸಲಾಗಿದೆ. ಅದರಲ್ಲೂ ಶಿರೂರು ಮಠ ವೇದವರ್ಧನ ತೀರ್ಥರು, ಶಿರೂರು ಮಠದ ಸ್ವಾಮೀಜಿ ಅವರು ಮೊದಲ ಬಾರಿಗೆ ಸರ್ವಜ್ಞ ಪೀಠಾರೋಹಣವನ್ನು ಮಾಡ್ತಾ ಇರುವುದರಿಂದ ಬಹಳ ವಿಶೇಷವಾಗಿ ರಥಬೀದಿ, ಅದರಲ್ಲೂ ಶಿರೂರು ಮಠವನ್ನು ಅಲಂಕರಿಸಲಾಗಿದೆ. ಈಗಾಗಲೇ ಈ ಒಂದು ಅಲಂಕಾರವನ್ನು ಕಾಣುವುದಕ್ಕೆ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಈ ಉಡುಪಿಯ ಪರ್ಯಾಯದ ವಿಶೇಷ ಏನಪ್ಪ ಅಂದರೆ ಈ ಒಂದು ಸಾಂಪ್ರದಾಯಿಕ ಮಾರ್ಗದಲ್ಲಿ ಮೆರವಣಿಗೆ ಸಾಗುವುದರ ಜೊತೆಗೆ ಮಠಾಧೀಶರು 7 ಮಂದಿ ಮಠಾಧೀಶರು ತಮ್ಮ ಮೇನೆಗಳಲ್ಲಿ ಕುಳಿತು ಸಾಗುವಂಥದ್ದು ಒಂದು ಅಪರೂಪದ ವೈಭವ. ಬೇರೆಲ್ಲ ಕಡೆ ಸಾಕಷ್ಟು ಮೆರವಣಿಗೆಗಳಾಗಬಹುದು, ಆದರೆ ಉಡುಪಿಯ ವಿಶೇಷತೆ ಅಂದರೆ ಅಷ್ಟ ಮಠಾಧೀಶರು ಈ ಒಂದು ಮೆರವಣಿಗೆಯಲ್ಲಿ ಸಾಗುವಂಥದ್ದೇನಿದೆ ಅದುವೇ ಒಂದು ಅದ್ಧೂರಿತನಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ಸೊ ಈ ದೃಷ್ಟಿಯಿಂದ ಇಡೀ ಉಡುಪಿ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದೆ. ಇಡೀ ನಗರ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದೆ. ರಥಬೀದಿ ಇರಬಹುದು, ಶಿರೂರು ಮಠ ಇರಬಹುದು, ಹೀಗೆ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಅಪರೂಪದ ವಿದ್ಯುತ್ ದೀಪದ ಅಲಂಕಾರವನ್ನು ನಾವು ಕಾಣಬಹುದಾಗಿದೆ. ಪರ್ಯಾಯದ ದಿನ ರಾತ್ರಿ ಉಡುಪಿಯಲ್ಲಿ ಕತ್ತಲಾಗೋದಿಲ್ಲ ಅನ್ನುವಂಥ ಮಾತಿದೆ. ಹಗಲು ರಾತ್ರಿಗೆ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಉಡುಪಿಯ ಜನ ಆ ರೀತಿಯಲ್ಲಿ ಕಾಣಬಹುದು. ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಡುವವರಿದ್ದಾರೆ, ಮೆರವಣಿಗೆಯನ್ನು ನೋಡುವವರಿದ್ದಾರೆ. ನಗರದ ಬೇರೆ ಬೇರೆ ಭಾಗಗಳಲ್ಲಿ ಹಾಕಿರುವಂಥ ಸುಮಾರು 10-15 ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಏರ್ಪಾಟು ಇರುತ್ತೆ. ಸೊ ಎಲ್ಲ ಕಡೆಗಳಲ್ಲಿ ಒಂದು ವಿಶೇಷವಾದ ಅಲಂಕಾರವನ್ನು ಈ ಬಾರಿಯ ಪರ್ಯಾಯದಲ್ಲಿ ನಾವು ಕಾಣಬಹುದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.